ನಮಸ್ಕಾರ. ಇವತ್ತು ನಾವು ಅರಣ್ಯ ಇಲಾಖೆಗೆ ಭೇಟಿ ಕೊಟ್ಟಿದ್ದೀವಿ. ಯಾತಕ್ಕಂತ ಹೇಳಿದ್ರೆ, ಈಗ ನಿನ್ನೆ ಅಷ್ಟೇ ಅರಣ್ಯ ಇಲಾಖೆಯಿಂದ ಬೀಟ್ ಫಾರೆಸ್ಟರು ಆಫೀಸರ್ ಮತ್ತು ಏನು ವಾಚರು ಒಂದು ಅಧಿಸೂಚನೆಯನ್ನು ನಿನ್ನೆ ಅರಣ್ಯ ಇಲಾಖೆಯಿಂದ ರಾಜ್ಯ ಸರ್ಕಾರದ ವತಿಯಿಂದ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ಈ ಒಂದು ನೇಮಕಾತಿ ಪರೀಕ್ಷೆ ಮೂಲಕನೇ ನಡೀಬೇಕು. ನೇಮಕಾತಿ ಯಾವುದೇ ಕಾರಣಕ್ಕೂ ಕೂಡ ತಾವೇನು ಇಷ್ಟು ದಿವಸ ಹಿಂದೆ SLC ಮತ್ತು PUC ಅಂಕಗಳನ್ನು ಅದನ್ನು ಸೇರಿಸಿ ಮರ್ಜ್ ಮಾಡಿ ಇವತ್ತೇನು ನೇಮಕಾತಿಯನ್ನು ಮಾಡ್ಕೊಂಡಿದ್ರಿ, ಆ ಒಂದು ಕಾನ್ಸೆಪ್ಟನ್ನು ಈ ಕೂಡಲೇ ಕೈ ಬಿಡಬೇಕು. ಯಾಕಂದರೆ ಇದು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಅಧಿಸೂಚನೆಗೋಸ್ಕರ ಹಲವಾರು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಅನ್ಯಾಯ ಆಗುತ್ತೆ ಅಂತ ಒಂದು ದೃಷ್ಟಿಕೋನದಿಂದ ನಾವಿವತ್ತು ಅರಣ್ಯ ಇಲಾಖೆಗೆ ಬಂದು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮನವಿಯನ್ನು ಮಾಡಿದ್ದೀವಿ. ಹಾಗೂ ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಗಮನಕ್ಕೂ ತಂದಿದ್ದೀವಿ. ಒಂದು ವೇಳೆ ನೀವೇನಾದರೂ ನಮ್ಮ ಬೇಡಿಕೆಯನ್ನು ಗಂಭೀರವಾಗಿ ತಗೊಂಡು ಇದನ್ನು ಪರೀಕ್ಷೆ ಮೂಲಕ ನಡೆಸದೇ ಹೋದರೆ ಇಡೀ ರಾಜ್ಯ ವ್ಯಾಪಿಲಿ ನಾವು ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ಸೇರಿಕೊಂಡು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ನಾವೇನು ಬೇಡಿಕೆಯನ್ನು ಇಟ್ಟಿದ್ದೀವಿ, ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಏನಿದೆ, ಈ ಕೂಡಲೇ ಸರ್ಕಾರ ಅದನ್ನು ಗಂಭೀರವಾಗಿ ತಗೊಂಡು ನಮಗೆ ಪರೀಕ್ಷೆ ಮೂಲಕನೇ ನೇಮಕಾತಿ ಮಾಡಬೇಕು. ಇಲ್ಲದಿದ್ದರೆ ನಾವು ಈಗಾಗಲೇ ನಮ್ಮ ಕಾಂತಕುಮಾರ್ ಅಧ್ಯಕ್ಷರು ಏನಿದ್ದಾರೆ, ಅಕ್ಸಾ ಸಂಘಟನೆ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಜುಲೈ 28ನೇ ತಾರೀಕು ನಾವು ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾವು ನಿಶ್ಚಯನ ಮಾಡಿದ್ದೀವಿ. ದಯಮಾಡಿ ಅದಕ್ಕೆ ನಾವೇನು ಬೇಡಿಕೆಯನ್ನು ಇಟ್ಟಿದ್ದೀವಿ ಈ ಕೂಡಲೇ ಈಡೇರಿಸಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.